ಓಂ ಶಾಂತಿ. ಇದು 17ನೇ ತಾರೀಕು ಮಾರ್ಚ್ ತಿಂಗಳು 1982 ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್. ಸೊ ಇಲ್ಲಿ ಸಂಗಮಯುಗದ ವಿಶೇಷ ವರದಾನ ಅಮರಭವ. ಈ ಮುರಳಿಯ ಟೈಟಲ್ ಪರಮಾತ್ಮ ನಮಗೆ ಶಿಕ್ಷಕನಾಗಿ, ಸದ್ಗುರುವಾಗಿ, ತಂದೆಯಾಗಿ, ನಮ್ಮ ಉನ್ನತಿಯ ಸಲುವಾಗಿ, ನಮ್ಮನ್ನು ಮುಂದಕ್ಕೆ ಹೇಗೆ ಕರ್ಕೊಂಡು ಹೋಗಬೇಕು ಅನ್ನೋದ್ರ ಸಲುವಾಗಿ ಬೇಕಾದಷ್ಟು ಸಹಾಯವನ್ನು, ಶಕ್ತಿಯನ್ನು ಕೊಡ್ತಾ ಇರ್ತಾರೆ. ಈ ಮುರಳಿಯಲ್ಲಿ ಪರಮಾತ್ಮ ನಮಗೆ ಅಮರಭವ ಅನ್ನೋ ವರದಾನವನ್ನು ಕೊಟ್ಟಿದ್ದಾರೆ. ಇಂದು ಬಾಬ್ದಾದ ತಮ್ಮ ಕಲ್ಪಕಲ್ಪದ ಅಧಿಕಾರಿ ಆತ್ಮರನ್ನು ನೋಡುತ್ತಿದ್ದಾರೆ. ಸೊ ಮುರಳಿಯನ್ನು ಓದ್ತಿರ್ಬೇಕಾದ್ರೆ ಯಾವ್ಯಾವ ಸಂಕಲ್ಪ ಮಾಡಬೇಕು ಆತ್ಮ ಅನ್ನೋ ಸ್ಥಿತಿಗೆ ಅದೆಲ್ಲ ಗೊತ್ತಿದೆ. ಓಕೆ, ಈಗಲೂ ಮಾಡೋಣ. ಸೊ ನಾನಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಶಿವಪರಮಾತ್ಮ ನನ್ನ ತಂದೆ. ಇದು ಆತ್ಮಿಕ ಸ್ಥಿತಿಗಾಗಿ. ಸೊ ನಾನು ಈಶ್ವರೀಯ ವಿದ್ಯಾರ್ಥಿ, ಶಿವಪರಮಾತ್ಮ ನನಗೆ ಟೀಚರು. ಇದು ವಿದ್ಯಾರ್ಥಿ ಸ್ಥಿತಿಗಾಗಿ. ಅದಾದಮೇಲೆ ಶಿವಪರಮಾತ್ಮ ನನಗೆ ಸದ್ಗುರು, ನಾನು ಮಾಸ್ಟರ್ ಸದ್ಗುರು. ಅದಾದಮೇಲೆ ಶಿವಪರಮಾತ್ಮ ನನಗೆ ಜೀವನ ಸಂಗಾತಿ, ನಾನು ಶಿವಪರಮಾತ್ಮನಿಗೆ ಜೀವನ ಸಂಗಾತಿ. ಸೊ ಮುರಳಿ ನೋಡೋಣ. ಇಂದು ಬಾಬ್ದಾದ ತಮ್ಮ ಕಲ್ಪಕಲ್ಪದ ಅಧಿಕಾರಿ ಆತ್ಮರನ್ನು ನೋಡುತ್ತಿದ್ದಾರೆ. ಯಾರ್ಯಾರು ಎಷ್ಟು ಶ್ರೇಷ್ಠ ಭಾಗ್ಯದ ಅಧಿಕಾರಿಯಾಗಿದ್ದಾರೆ ಎಂಬುದನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಬಾಬ್ದಾದ ಅಧಿಕಾರಿ ಆತ್ಮರನ್ನು ನೋಡಿ ಇಂದು ಪರಸ್ಪರ ಆತ್ಮಿಕ ಸಂಭಾಷಣೆ ಮಾಡುತ್ತಾ ಮುಗುಳ್ನಗುತ್ತಿದ್ದರು. ಇಂತಹ ಆತ್ಮರು ಸಹ ಶ್ರೇಷ್ಠರಾಗುವರು ಎಂದು ಜಗತ್ತಿನವರಿಗೆ ಯೋಚಿಸುವುದು ಸಹ ಅಸಂಭವವಾಗಿರುವಂತಹ ಮಕ್ಕಳ ಮೇಲೆ ತಂದೆಯ ದೃಷ್ಟಿಯು ಹೋಗಿದೆ ಎಂದು ಬ್ರಹ್ಮ ತಂದೆ ಹೇಳಿದರು. ಜಗತ್ತಿನ ದೃಷ್ಟಿಯಲ್ಲಿ ಅತಿ ಸಾಧಾರಣ ಆತ್ಮರಾಗಿದ್ದವರನ್ನು ಬಾಬ್ದಾದ ತಮ್ಮ ಕಣ್ಣುಗಳ ಪ್ರಕಾಶವನ್ನಾಗಿ ಮಾಡಿಕೊಂಡರು. ಭರವಸೆ ಇಲ್ಲದ ಆತ್ಮರನ್ನು ವಿಶ್ವದ ಮುಂದೆ ಸರ್ವಶ್ರೇಷ್ಠ ಆತ್ಮರನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಬಾಬ್ದಾದ ಯಾರ್ಯಾರು ಸರ್ವೋಚ್ಚ ಅಧಿಕಾರಿಯ ಪಾಂಡವ ಸೇನೆಯಲ್ಲಿ ಮೈದಾನದಲ್ಲಿ ಉಪಸ್ಥಿತರಾಗಿದ್ದಾರೆ ಎಂದು ತಮ್ಮ ಸೇನೆಯ ಮಹಾವೀರರನ್ನು, ಅಸ್ತ್ರಧಾರಿ ಆತ್ಮರನ್ನು ನೋಡುತ್ತಿದ್ದರು. ಇಲ್ಲಿ ಪರಮಾತ್ಮ ಬಂದು ನಮ್ಮ ವಿಶೇಷತೆಗಳನ್ನು ನಮಗೆ ಹೇಳ್ತಾ ಇರ್ತಾರೆ. ಅವುಗಳನ್ನು ನಾವು ಕಂಪ್ಲೀಟಾಗಿ ರಿಯಲೈಸ್ ಆದರೆ ನಾವು ಎಷ್ಟು ವಿಶೇಷಾತ್ಮರನ್ನೋದು ನಮಗೆ ತಿಳಿಯುತ್ತೆ. ಇಲ್ಲದೇ ಹೇಳ್ತಾ ಇದ್ದಾರೆ, ಈ ಜಗತ್ತಿನವರಿಗೆ ಇವರು ಬದಲಾಗೋದು ಅಸಂಭವ. ಇವರ ಅಂದರೆ ಜಗತ್ತಿನವರಿಗೆ ನಾವು ಸಾಧಾರಣ ಆತ್ಮರು, ಆದರೆ ಸ್ವಯಂ ಪರಮಾತ್ಮ ಬಂದು ನಮ್ಮನ್ನು ವಿಶೇಷಾತ್ಮರಂತೆ ಹೊಗಳ್ತಾ ಇದ್ದಾರೆ. ಸೊ ಆ ವಿಶೇಷತೆಗಳನ್ನು ತಿಳ್ಕೊಂಡು ನಾವು ರಿಯಲೈಸ್ ಆದಾಗ ನಮ್ಮ ವಿಶೇಷತೆ ಏನು ಅಂಥೇಳಿ ಅರ್ಥ ಆಗ್ತದೆ. ಕಂಪ್ಲೀಟ್ ಅಂದರೆ ಪೂರ್ತಿ ನಿರಾಶದಲ್ಲಿ ಇರೋ ಆತ್ಮರಂದರೆ ಭರವಸೆ ಇಲ್ಲದ ಆತ್ಮರನ್ನು ಕೂಡ ವಿಶ್ವನ ಮುಂದೆ ಪರಮಾತ್ಮ ಸರ್ವಶ್ರೇಷ್ಠ ಆತ್ಮರನ್ನಾಗಿ ತಯಾರು ಮಾಡಿದ್ದಾರೆ ಅಂತಿದ್ದಾರೆ. ಅದಾದಮೇಲೆ ಇನ್ನೂ ಏನನ್ನು ನೋಡಿರಬಹುದು? ಎಷ್ಟು ಅದ್ಭುತವಾದ ಸೇನೆಯಾಗಿದೆ. ಜಗತ್ತಿನ ಲೆಕ್ಕದಿಂದ ಅಶಿಕ್ಷಿತ ಕಂಡುಬರುತ್ತಾರೆ, ಅಂದರೆ ಶಿಕ್ಷಣ ಇಲ್ಲ ಇವರಿಗೆ ಅನ್ನೋ ರೀತಿ. ಆದರೆ ಪಾಂಡವ ಸೇನೆಯಲ್ಲಿ ಟೈಟಲ್ ಸಿಕ್ಕಿದೆ, ಜ್ಞಾನ ಸಂಪನ್ನ. ಎಲ್ಲರೂ ಜ್ಞಾನ ಸಂಪನ್ನರಾಗಿರುವಿರಲ್ಲವೇ? ಸೊ ನಿಜವಾಗ್ಲೂ ತಂದೆ ಹೇಳಿರೋದು ಮಾಡ್ತಾ ಹೋದಾಗ ಈ ಪಾಂಡವ ಸೇನೆಯಲ್ಲಿ ನಾವಿದ್ದೀವಿ, ವಿಶ್ವ ಪರಿವರ್ತನೆಯಲ್ಲಿ ನಾವಿದ್ದೀವಿ ಅನ್ನೋ ಒಂದು ಅನುಭವ ಆಗ್ತದೆ. ಇನ್ನೂ ಏನನ್ನು ನೋಡಿರಬಹುದು ಅಂತ ಹೇಳ್ತಾ, ಶರೀರದಿಂದ ನಡೆಯುವುದು, ಏಳುವುದು ಸಹ ಕಠಿಣವಾಗಿದೆ. ಆದರೆ ಪಾಂಡವ ಸೇನೆಯ ಲೆಕ್ಕದಿಂದ ಕ್ಷಣದಲ್ಲಿ ಪರಮಧಾಮದವರೆಗೆ ತಲುಪಿ ಬರುತ್ತಾನೆ. ಅವರು ಹಿಮಾಲಯದ ಮೇಲೆ ಧ್ವಜವನ್ನು ಹಾರಿಸುತ್ತಾರೆ. ಆದರೆ ಶಿವಶಕ್ತಿ ಪಾಂಡವ ಸೇನೆಯು 3 ಲೋಕಗಳಲ್ಲಿ ತಮ್ಮ ಧ್ವಜವನ್ನು ಹಾರಿಸಿದ್ದಾರೆ. ಮುಗ್ಧರು ಆದರೆ ವಿಚಿತ್ರ ತಂದೆಯನ್ನು ಸಹ ತಮ್ಮವರನ್ನಾಗಿ ಮಾಡಿಕೊಂಡಿರುವಂತಹ ಚತುರರಾಗಿದ್ದಾರೆ. ಇಂತಹ ಸೇನೆಯನ್ನು ನೋಡಿ ಬಾಬ್ದಾದ ಮುಗುಳ್ನಗುತ್ತಿದ್ದರು. ಅಂದರೆ ಇಲ್ಲಿ ಯಾರೂ ಮಾಡದೇ ಇರುವಂತಹ ವಿಶ್ವ ಪರಿವರ್ತನೆ 3 ಲೋಕಗಳು ತಗೊಂಡಾಗ, ಸಾಕಾರ ಲೋಕದಲ್ಲಿ ಸರ್ವಶ್ರೇಷ್ಠಾತ್ಮರು, ಸೂಕ್ಷ್ಮ ಲೋಕ, ಪರಂಧಾಮ ಅಂದರೆ 3 ಲೋಕಗಳಲ್ಲಿ ಕೂಡ ಸರ್ವಶ್ರೇಷ್ಠವಾಗಿಯೇ ನಾವಿದ್ದೀವಿ ಇಲ್ಲಿ. ಸೊ ಯಾರೂ ಮಾಡದೇ ಇರೋ ಈ ವಿಶ್ವ ಪರಿವರ್ತನಾ ಕಾರ್ಯದಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ, ಆ ಭಾಗಸ್ವಾಮ್ಯವನ್ನು ತಗೊಳ್ತಾ ಇದ್ದೀವಿ. ಸೊ ಅದಕ್ಕಾಗಿಯೇ ಇಲ್ಲಿ ಪರಮಾತ್ಮ ನಾರ್ಮಲ್ ಆಗಿ ಯಾರಾದರೂ ಜೆಂಡ ಹಾರಿಸಿದ್ರೆ ಹಿಮಾಲಯದವರೆಗೆ ಮಾತ್ರ ಹಾರಿಸ್ತಾರೆ, ಆದರೆ ನೀವು 3 ಲೋಕಗಳಲ್ಲಿ ಹಾರಿಸ್ತಾ ಇದ್ದೀರಿ ನಿಮ್ಮ ಜೆಂಡ ಅಂತಿದ್ದಾರೆ. ದೇಶದಲ್ಲಾಗಲಿ ಅಥವಾ ವಿದೇಶದಲ್ಲಾಗಲಿ ಸಾಧಾರಣ ಆತ್ಮರು ಮಾತ್ರ ನಿಜವಾದ ಬ್ರಾಹ್ಮಣರಾಗುತ್ತಾರೆ. ಯಾರನ್ನು ವರ್ತಮಾನ ಸಮಯದ VIP ಎಂದು ಗಾಯನ ಮಾಡಲಾಗುತ್ತದೆಯೋ ಅವರು ಎಲ್ಲರ ದೃಷ್ಟಿಯಲ್ಲಿದ್ದಾರೆ. ಆದರೆ ತಂದೆಯ ದೃಷ್ಟಿಯಲ್ಲಿ ಯಾರಿದ್ದಾರೆ? ತಮ್ಮ ಸ್ವಾರ್ಥದ ಕಾರಣ ಕಲಿಯುಗಿ ಆತ್ಮರಿಂದ ಆ ಪ್ರಸಿದ್ಧರಾದವರ ಗಾಯನ ಅಥವಾ ಮಾನ್ಯತೆ ಆಗುತ್ತದೆ. ಅವರ ಅಲ್ಪಕಾಲದ ಕಲಿಯುಗಿ ಸಮಯದ ಮಹಿಮೆಯಾಗಿದೆ.
ಅವರದು ಈಗೀಗ ಮಹಿಮೆಯಾಗಿದೆ, ಈಗೀಗ ಇಲ್ಲ. ಆದರೆ ತಾವು ಸಂಗಮಯುಗದ ಪಾಂಡವ ಸೇನೆಯ ಪಾಂಡವರು ಮತ್ತು ಶಕ್ತಿಯರ ಮಹಿಮೆ ಇಡೀ ಕಲ್ಪದಲ್ಲಿ ಕಾಯಂ ಇರುತ್ತದೆ. ಏಕೆಂದರೆ ಅವಿನಾಶಿ ತಂದೆಯ ಮುಖದಿಂದ ಯಾವ ಮಹಿಮೆ ಗಾಯನ ಮಾಡಲಾಗುತ್ತದೆಯೋ ಅದು ಅವಿನಾಶಿ ಆಗುತ್ತದೆ. ಹಾಗಾದರೆ ಎಷ್ಟು ನಶೆ ಇರಬೇಕು? ನಿಜವಾಗ್ಲೂ ಇಲ್ಲಿ ಪರಮಾತ್ಮ ಬಂದು ಅವರ ಅವಶ್ಯಕತೆಗೆ, ಅಂದರೆ ಅವರಿಗೇನೋ ಅವಸರ ಇದೆ ಅದಕ್ಕಾಗಿಯೇ ಇದನ್ನೆಲ್ಲ ಹೊಗಳ್ತಾ ಇದ್ದಾರೆ ಅನ್ನೋ ರೀತಿ ಇರಲ್ಲ. ಪರಮಾತ್ಮ ನಮ್ಮನ್ನು ಹೊಗಳ್ತಾ ಇದ್ದಾರೆ ಅಂದರೆ, ನಮ್ಮ ಮಹಿಮೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ಮನಸ್ಪೂರ್ವಕವಾಗಿಯೇ ಮಾಡ್ತಾರೆ. ಏನೋ ಮೇಲೆ ನೋಡ್ಲಿಕ್ಕೊಂದು ಹಿಂದೆ ನೋಡ್ಲಿಕ್ಕೊಂದು ಆ ರೀತಿ ಇರಲ್ಲ. ಪರಮಾತ್ಮ ಮನಸ್ಪೂರ್ವಕವಾಗಿಯೇ ಮಾಡ್ತಾರೆ. ಆದರೆ ಇಲ್ಲಿ VIPsಗೆ, ಸೊ MLAs ಮಿನಿಸ್ಟ್ರೀಸ್ ಎಲ್ಲ ಇರ್ತಾರೆ, ಅವರಿಗೆಲ್ಲರಿಗೂ ಇವ್ರ ಕೆಲಸ ಆಗಲಿಕ್ಕಾಗಿ ಹೋಗಿ ಏನೋ ಸ್ವಲ್ಪ ಹೊಗಳಿ ಬರ್ತಿರ್ತಾರೆ. ಸೊ ಅದಕ್ಕಾಗಿ ನಿಮ್ಮದು ಅವಿನಾಶಿ, ಅಂದರೆ ಇಡೀ ಕಲ್ಪಕ್ಕಾಗಿ ಈಗಲೂ ಕೂಡ ಪಾಂಡವರು ಪ್ಲಸ್ ಶಕ್ತಿಯರಿಗೆ ಇನ್ನೂ ಮಹಿಮೆ ಅನ್ನೋದು ಖಾಯಂ ಸ್ಥಿರವಾಗಿದೆ ಅಂತಿದ್ದಾರೆ. ಇಂದಿನ ಜಗತ್ತಿನಲ್ಲಿ ಯಾವುದಾದರೂ ಪ್ರಸಿದ್ಧ ಶ್ರೇಷ್ಠಾತ್ಮರನ್ನು ಗುರುವಿನ ರೂಪದಲ್ಲಿ ಮಾನ್ಯತೆ ಹೊಗಳ್ತಾರೆ ಮತ್ತು ಆ ಲೌಕಿಕ ಗುರು ಯಾವುದಾದರೂ ಮಾತನ್ನು ಹೇಳಿದಾಗ ಗುರು ಹೇಳಿದ್ದಾರೆ ಎಂದರೆ ಸತ್ಯವೇ ಆಗಿದೆ ಎಂದು ತಿಳಿಯುತ್ತಾರೆ ಮತ್ತು ಅದೇ ನಶೆಯಲ್ಲಿರುತ್ತಾರೆ. ನಿಶ್ಚಯದ ಆಧಾರದ ಮೇಲೆ ನಶೆ ಇರುತ್ತದೆ. ಅದೇ ರೀತಿ ತಮ್ಮ ಮಹಿಮೆಯನ್ನು ಯಾರು ಮಾಡುತ್ತಾರೆ ಎಂಬ ನಶೆಯಲ್ಲಿರಿ. ಶ್ರೇಷ್ಠ ಆತ್ಮರೇ ಎಂದು ಯಾರು ಹೇಳುತ್ತಾರೆ ಎಂದು ತಮಗೆ ಇಷ್ಟು ನಶೆ ಇರಬೇಕು. ವರದಾತ ಎನ್ನಿರಿ, ವಿಧಾತ ಎನ್ನಿರಿ, ಭಾಗ್ಯವಿಧಾತ ಎನ್ನಿರಿ. ಇಂತಹ ತಂದೆಯಿಂದ ತಾವು ಶ್ರೇಷ್ಠಾತ್ಮರಿಗೆ ಎಷ್ಟು ಟೈಟಲ್ಸ್ ಲಭಿಸಿವೆ. ಜಗತ್ತಿನಲ್ಲಿ ಎಷ್ಟೇ ದೊಡ್ಡ ಟೈಟಲ್ ಇದ್ದರೂ ಶ್ರೇಷ್ಠ ಆತ್ಮರಾದ ತಮ್ಮ ಒಂದೇ ಒಂದು ಟೈಟಲ್ನ ಮುಂದೆ ಆ ಅನೇಕ ಟೈಟಲ್ಸ್ ಏನೂ ಅಲ್ಲ. ಈ ರೀತಿ ಖುಷಿ ಇರುತ್ತದೆಯೇ? ಸೊ ಕರೆಕ್ಟಾಗಿ ಪರಮಾತ್ಮ ಬಂದು ನಮ್ಮನ್ನು ಮಹಿಮೆ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ತಂದೆ ಹೇಳಿರೋ ಜ್ಞಾನ ಅರ್ಥ ಆದರೆ, ಆತನ ಜೊತೆ ಆ ಕನೆಕ್ಷನ್ ಅನ್ನೋದು ಬಂದುಬಿಟ್ರೆ, ಇನ್ನು ಪ್ರಪಂಚದವರ ರೆಸ್ಪೆಕ್ಟ್ ಅಂದರೆ ಪ್ರಪಂಚದವರು ಕೊಡ್ತಾ ಇರೋ ಗೌರವ ಅನ್ನೋದು ಬಹಳಷ್ಟು ಲೀಸ್ಟ್, ಅಂದರೆ ಕೆಳಗೆ ಅನಿಸ್ಬಿಡುತ್ತೆ. ಅದು ಬೇಕಂತ ಅನಿಸೋದೇ ಇಲ್ಲ ಫಸ್ಟ್ ಆಫ್ ಆಲ್. ಅದಕ್ಕಾಗಿಯೇ ಇಲ್ಲಿ ನಾನು ಈ ಸರ್ವಶ್ರೇಷ್ಠ ಆತ್ಮರು ಅನ್ನೋ ಟೈಟಲ್ ಯಾರು ಕೊಡ್ತಾ ಇದ್ದಾರೆ ನಿಮಗೆ, ಆ ನಶೆ ಇದೆನಾ, ಈ ಸಂತೋಷ ಇದೆನಾ ಅಂತೇಳಿ ಪ್ರಶ್ನೆ ಕೇಳಲಿಕ್ಕೆ ರೀಸನ್ ಅದೇ. ಸೊ ಈ ಪ್ರಪಂಚದಲ್ಲಿ ನಮಗೆ ನಾರ್ಮಲ್ ಅನ್ನಿಸ್ತಾ ಇರುತ್ತೆ, ಧನ ಇಲ್ಲದೆ ಇರೋದು ಅಂದರೆ ಧನದಿಂದ ಸಂಪನ್ನವಾಗಿ ಇರದೇ ಇರೋದೇ ಪ್ರಾಬ್ಲಮ್. ಜಸ್ಟ್ ಆ ರೊಕ್ಕ ಅನ್ನೋದು, ಅಮೌಂಟ್ ಅನ್ನೋದೇ ಪ್ರಾಬ್ಲಮ್ ಅಂತೇಳಿ ಅನಿಸ್ತಾ ಇರುತ್ತೆ ಎಲ್ರಿಗೂ. ಅಲ್ಲ, ಸೊ ಕಂಪ್ಲೀಟಾಗಿ ಧನದಿಂದ ಸಂಪನ್ನವಾಗಿ ಇರೋ ಕಡೆ ಪ್ರಾಬ್ಲಮ್ಸ್ ಬರ್ತಾ ಇದೆ. ರೀಸನ್ ಏನು ಅಂದರೆ ಗೌರವವನ್ನು ಆಶಿಸ್ತಾ ಇದ್ದೀವಿ, ಬೇಡ್ತಾ ಇದ್ದೀವಿ, ಯಾಚಿಸೋದು ಅಂತಿದ್ದಾನೆ. ಸೊ ಮಾಂಗನೆ ಸೆ ಭಲ ಮರ್ಜಾವ್ ಅಂತ ಇದ್ದಾರೆ. ಎಲ್ಲರೂ ಇದನ್ನು ಸ್ಥೂಲವಾಗಿ ಧನದಲ್ಲಿನೇ, ಅಂದರೆ ಈ ಧನವನ್ನು ತೆಗೆದುಕೊಳ್ಳುವಿಕೆಯಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಅದೂ ಕರೆಕ್ಟೇ ಇಲ್ಲ ಅಂತಲ್ಲ, ಆದರೆ ಬೇರೆ ಎಲ್ಲವನ್ನ ಕೂಡ ಕೇಳೋದೇ ತಾನೆ, ಅದು ಕೂಡ ಬೇಡೋದೆ. ಶಾಂತಿಯನ್ನು ಬೇಡ್ತಾ ಇದ್ದೀವಿ, ಆರೋಗ್ಯವನ್ನು ಬೇಡ್ತಾ ಇದ್ದೀವಿ, ರೆಸ್ಪೆಕ್ಟನ್ನು ಯಾಚಿಸ್ತಾ ಇದ್ದೀವಿ, ಅಂದರೆ ಇದೆಲ್ಲನೂ ಬೇಡೋದ್ರ ಲಿಸ್ಟಲ್ಲಿನೇ ಬರ್ತದೆ. ಸೊ ಅದಕ್ಕಾಗಿಯೇ ಇದು ಯಾವುದು ಬೇಡೋದಲ್ಲ. ಸ್ವಯಂ ಪರಮಾತ್ಮ ಬಂದಿದ್ದನ್ನೆಲ್ಲನ ವಾರಸತ್ವ, ಅಂದರೆ ಪೂರ್ತಿ ನಮ್ಮ ಮಕ್ಕಳಾದರೆ ಕರೆಕ್ಟಾಗಿ ಆಟೋಮೆಟಿಕ್ಕಾಗಿ ತಂದೆ ಹತ್ರ ಏನು ಆಸ್ತಿ ಇರುತ್ತೋ ಅದೆಲ್ಲವೂ ಆಸ್ತಿ ವಾರಸತ್ವವಾಗಿ ಮಕ್ಕಳಿಗೆ ಬಂದುಬಿಡುತ್ತೆ. ಸೊ ಇಲ್ಲಿ ಪರಮಾತ್ಮನಿಂದ ನಮಗೆ ಡೈರೆಕ್ಟ್ ವಾರಸತ್ವವಾಗಿ ಎಲ್ಲ ಗುಣಗಳು ಸಿಗ್ತಾ ಇದೆ. ಮತ್ತೇನಕ್ಕೆ ಬೇಡಬೇಕು? ಇನ್ನು ರೆಸ್ಪೆಕ್ಟ್ ಅಂತೂ ಪ್ರಪಂಚದಲ್ಲಿ ಎಲ್ಲರೂ ಹೋಗಿ ಯಾರಿಗಾದರೂ ರೆಸ್ಪೆಕ್ಟ್ ಕೊಡ್ತಾರೋ ಅವರೇ ಬಂದು ನಮ್ಮ ಮಹಿಮೆಯನ್ನು ಸ್ವಯಂ ಮಾಡ್ತಾ ಇದ್ದಾರೆ. ಇನ್ನು ಅದಕ್ಕಿಂತನೂ ಏನು ಬೇಕು? ಈ ಆನಂದ ಅನ್ನೋದು ಅನುಭವದಲ್ಲಿ ಬಂದುಬಿಟ್ರೆ ಪರಮಾತ್ಮನೇ ನಮಗೆ ಮಹಿಮೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಬೇರೆಯವರ ರೆಸ್ಪೆಕ್ಟನ್ನು ಬೈ ಮಿಸ್ಟೇಕಾಗಿ ಕೂಡ ನಾವು ಎಕ್ಸ್ಪೆಕ್ಟೇ ಮಾಡಲ್ಲ, ಅಂದರೆ ಅದು ಬೇಕು ಅಂತಲೂ ಅಂದ್ಕೊಳ್ಳಲ್ಲ ನಾವು. ಸೊ ಇಲ್ಲಿ ಈ ಪ್ರಪಂಚದವರಿಗೆ ಎಷ್ಟೇ ಟೈಟಲ್ಸ್ ಕೊಟ್ಟರು, ಅವರ ಅವಶ್ಯಕತೆಗೆ ಹೋಗಿ ಅವ್ರು ಎಷ್ಟೇ ಹೊಗಳಿದ್ರು, ಏನೇ ಮಾಡಿದರೂ ಕೂಡ, ಅವರಿಗೆ ಎಷ್ಟೇ ಬಿರುದುಗಳು ಕೊಟ್ಟರು, ನಿಮ್ಮ ಒಂದೇ ಒಂದು ಬಿರುದು ಅವರ ಮುಂದೆ ಅದು ನಿಮ್ಮ ಮುಂದೆ ಆ ಬಿರುದು ಏನೂ ಅಲ್ಲ ಅಂತಿದ್ದಾರೆ. ಇನ್ನು ಎಷ್ಟು ಟೈಟಲ್ಸ್ ಕೊಡ್ತಾ ಇದ್ದಾರೆ, ಏನು ಕತೆ ಅಸಲು ನೋಡ್ತಾ ಹೋದರೆ ಪ್ರತಿಯೊಂದು ಮುರಳಿಯಲ್ಲಿ ಒಂದು ಮಹಿಮೆ. ನೀವು ಮಾಸ್ಟರ್ ಭಗವಂತರು, ನೀವು ವಿಷ್ಣು ಮೂರ್ತಿ, ಅಂದರೆ ನೀವು ಮಾಸ್ಟರ್ ರಚಯಿತರು, ವಿಶ್ವರಚಯಿತರು, ನೀವು ಜಗನ್ಮಾತೆಯರು, ಪಾಂಡವರು, ಶಿವಶಕ್ತಿ ಕಂಬೈಂಡ್ ಸ್ವರೂಪರು, ನೀವು ಪೂಜ್ಯ ಸ್ವರೂಪರು, ಇನ್ನು ಬೇಕಾದಷ್ಟು ಕೊಡ್ತಾ ಇರ್ತಾರೆ ಟೈಟಲ್ಸು. ಸೊ ಅಷ್ಟು ಟೈಟಲ್ಸ್ ಕೊಡ್ತಾ ಇದ್ರು. ಒಂದೇ ಟೈಟಲ್ ಮುಂದೆ ಈ ಪ್ರಪಂಚದವರು ಇಷ್ಟು ಟೈಟಲ್ಸ್ ಕೆಲಸಕ್ಕೆ ಬರಲ್ಲ ಅಂತಿದ್ದಾರೆ.
ಆದರೆ ಇನ್ನಿಷ್ಟು ಟೈಟಲ್ಸ್ ಕೊಡ್ತಾ ಇರಬೇಕಾದ್ರೆ ನಮಗೆ ಇನ್ನೆಷ್ಟು ಖುಷಿ ಇರಬೇಕು. ಅದಾದಮೇಲೆ ಸಂಗಮಯುಗದ ವಿಶೇಷ ವರದಾನ ಯಾವುದು? ಅಮರ ತಂದೆಯಿಂದ ಅಮರ ಭವ. ಸಂಗಮಯುಗದಲ್ಲಿ ಅಮರಭವದ ವರದಾನ ಸಿಗುತ್ತದೆ. ಈ ವರದಾನವನ್ನು ಸದಾ ನೆನಪಿಟ್ಟುಕೊಳ್ಳುತ್ತೀರಾ? ನಶೆ ಇರುತ್ತದೆಯೇ? ಖುಷಿ ಇರುತ್ತದೆಯೇ? ನೆನಪಿರುತ್ತದೆ, ಆದರೆ ಅಮರಭವದ ವರದಾನಿಯಾಗಿರುವಿರಾ? ಯಾವ ಯುಗದ ಯಾವ ವಿಶೇಷತೆಯಾಗಿದೆಯೋ ಅದನ್ನು ಕಾರ್ಯದಲ್ಲಿ ಉಪಯೋಗಿಸುತ್ತೀರಾ? ಈಗ ಈ ವರದಾನವನ್ನು ತೆಗೆದುಕೊಳ್ಳದಿದ್ದರೆ ಮತ್ತೆಂದಿಗೂ ಈ ವರದಾನ ಸಿಗಲಾರದು. ಆದ್ದರಿಂದ ಸಮಯದ ವಿಶೇಷತೆಯನ್ನು ತಿಳಿದು ಸದಾ ಅಮರಭವದ ವರದಾನಿ ಆಗಿರುವೆವಾ ಎಂದು ಪರಿಶೀಲನೆ ಚೆಕ್ ಮಾಡಿ ಅಮರ ಎಂದು ಹೇಳಿ, ನಿರಂತರ ಎಂದು ಹೇಳಿ. ಈ ವಿಶೇಷ ಶಬ್ದವನ್ನು ಮತ್ತೆ ಮತ್ತೆ ಒತ್ತು ಕೊಡಿ. ಅಮರನಾಥ ತಂದೆಯ ಮಕ್ಕಳು ಅಮರಭವದ ಆಸ್ತಿಗೆ ವಾರಸತ್ವಕ್ಕೆ ಅಧಿಕಾರಿ ಆಗದಿದ್ದರೆ ಏನೆಂದು ಹೇಳಲಾಗುತ್ತದೆ? ಹೇಳುವ ಅವಶ್ಯಕತೆ ಇದೆಯಾ? ಸೊ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಪರಮಾತ್ಮ ನಮಗೆ. ಸೊ ಇಲ್ಲಿ ಅಮರಭವ ಅನ್ನೋದ್ರ ಮೀನಿಂಗ್ ಏನು ಎಕ್ಸಾಕ್ಟಾಗಿ ಅಂದರೆ, ಆತ್ಮ ಅನ್ನೋ ಸ್ಥಿತಿ, ಆ ಸಾವಿಲ್ಲದೆ ಅಮರರು ಅಂತ ಹೇಳ್ತಿರ್ತಾರೆ. ಸೊ ಆ ಆಸ್ತಿಗೆ ಈಗ ಅಧಿಕಾರಿ ಆಗದಿದ್ದರೆ ಇನ್ಯಾವಾಗ ಆಗ್ತೀರಿ ಅಂದರೆ ಇಡೀ ಕಲ್ಪ ಆ ಪೂಜ್ಯ ಪದವಿ ಮತ್ತು ರಾಜ್ಯ ಪದವಿ ಎರಡೂ ಪ್ರಾಪ್ತಿಗಳನ್ನು ಕಳ್ಕೊಂಡವರಾಗ್ತೀವಷ್ಟೆ. ಸೊ ಅದಕ್ಕಾಗಿ ಆದ್ದರಿಂದ ಮಧುಬನ ವರದಾನ ಭೂಮಿಯಲ್ಲಿ ಬಂದು ಸದಾ ವರದಾನಿ ಭವ ಒಳ್ಳೆಯದು. ಇಂತಹ ಸದಾ ಬಾಬ್ದಾದರವರ ಕಣ್ಣಿನಲ್ಲಿ ಸಮಾವೇಶಗೊಂಡ ಪ್ರಕಾಶಮಣಿಗಳಿಗೆ ಸದಾ ವರದಾತನಿಂದ ವರದಾನ ಪ್ರಾಪ್ತಿ ಮಾಡಿರುವ ವರದಾನಿ ಮೂರ್ತಿ, ಶ್ರೇಷ್ಠ ಭಾಗ್ಯವಂತ ಮೂರ್ತಿ, ಸದಾ ವಿಶ್ವದ ಮುಂದೆ ಹೊಳೆಯುತ್ತಿರುವ ನಕ್ಷತ್ರವಾಗಿ ವಿಶ್ವಕ್ಕೆ ಪ್ರಕಾಶ ಕೊಡುವಂತಹ ಸಂಗಮ ಯುಗದ ಪಾಂಡವ ಶಿವಶಕ್ತಿ ಸೇನೆಗೆ ಬಾಬ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಸೊ ಇದು ಅಮರಭವ ಅನ್ನೋ ವರದಾನದ ಒಂದು ಮುರಳಿ. ಸೊ ಇಲ್ಲಿ ಪರಮಾತ್ಮ ನಮಗೆ ಬಹಳಷ್ಟು ಮುರಳಿಯಲ್ಲಿ ವರದಾನಗಳನ್ನು ಕೊಡ್ತಾನೆ ಇರ್ತಾರೆ. ಸೊ ಈ ಮುರಳಿಯನ್ನು ಮತ್ತೊಂದು ಸಲ ಓದಿ ಆ ಅಮರಭವ ಅನ್ನೋದ್ರ ಮೀನಿಂಗನ್ನು ತಿಳ್ಕೊಂಡು ಪ್ರಾಕ್ಟಿಕಲ್ ಲೈಫಲ್ಲಿ ತರ್ತಾ ಹೋಗೋದು. ಓಂ ಶಾಂತಿ.